ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತಿರಸ ಪ್ರಧಾನವಾದ ದೇವುಡು ನರಸಿಂಹಶಾಸ್ತ್ರಿಯವರಿಂದ ರಚಿತವಾದಂತಹ ಈ ಸಂಗ್ರಹ ಭಾಗವತ ಎಂಬ ಭಾಗವತ ಕಥಾಮೃತಕ್ಕೆ ಎಲ್ಲ ರಸಿಕರಿಗೂ ಎಲ್ಲ ಭಕ್ತರಿಗೂ ಸ್ವಾಗತ. ಈ ಭಾಗದಲ್ಲಿ ಸಂಗ್ರಹವಾಗಿ ಬರುವ ಭಾಗವತದ ಕಥೆಗಳನ್ನು ದೇವುಡು ನರಸಿಂಹಶಾಸ್ತ್ರಿಗಳು ನಮಗಾಗಿ ಈ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರಾರಂಭದ ಹಲವು ಅಧ್ಯಾಯಗಳಲ್ಲಿ ಭಗವಂತನ ವಿವಿಧ ಅವತಾರಗಳ ಕಥೆಯೊಂದಿಗೆ ಅಂತ್ಯದಲ್ಲಿ ಶ್ರೀಕೃಷ್ಣ ಅವತಾರದಲ್ಲಿ ಬರುವ ವಿಶೇಷ ಕಥೆಗಳು ಇದರಲ್ಲಿ ಅಡಕವಾಗಿವೆ. ಈ ಕಥೆಗಳ ರಸಾಮೃತವನ್ನು ಸವಿಯೋಣ ಬನ್ನಿ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶೃಪಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭುವಿ ಭಾವುಕಾಹ. ರುಚಿಯನ್ನು ಬಲ್ಲ ರಸಿಕರಿರ ಈ ಭಾಗವತವು ವೇದಗಳೆಂಬ ಕಲ್ಪವೃಕ್ಷದಲ್ಲಿ ತಾನಾಗಿ ಫಲವಾದ ಹಣ್ಣು. ಶುಕ ಮುಖದಿಂದ ಬಂದಿರುವುದರಿಂದ ಇದರಲ್ಲಿ ಅಮೃತ ರಸವು ಸೇರಿರುವುದು. ಇದನ್ನು ಕೊನೆಯವರೆಗೂ ಸೇವಿಸಿರಿ. ಅನ್ಯ ಕಥೆಗಳಿಂದ ವಾಕ್ಕು ಮಲಿನವಾಗುವುದು. ಪರಮಾತ್ಮನ ದಿವ್ಯ ಚರಿತೆಯನ್ನು ಹೇಳಿದರೆ ಶುದ್ಧವಾಗುವುದು. ವಾಕ್ಕು ಇದ್ದವನು ಆ ಭಗವಂತನ ಚರಿತೆಯನ್ನು ವರ್ಣಿಸಬೇಕು. ಕಿವಿಗಳಿದ್ದವನು ಅವುಗಳನ್ನು ಕೇಳಬೇಕು. ಅದೇ ಪರಮ ಲಾಭವು. ಅದಕ್ಕಿಂತ ಲಾಭವಿನ್ನಿಲ್ಲ. ಬನ್ನಿ ಶ್ರೋತೃಗಳೇ, ಮೊದಲನೆಯ ಅಧ್ಯಾಯದಲ್ಲಿ ಭಾಗವತವು ನಮಗೆ ಬಂದುದು ಹೇಗೆ ಎಂಬುದನ್ನು ತಿಳಿಯೋಣ. ನೈಮಿಷವೆಂಬ ಅರಣ್ಯದಲ್ಲಿ ಶೌನಕಾದಿಗಳು ಒಂದು ಸತ್ರವನ್ನು ಮಾಡುತ್ತಿದ್ದರು. ಆಗ ಅಲ್ಲಿಗೆ ಸೂತ ಪುರಾಣಿಕನು ಬಂದನು. ಅಲ್ಲಿದ್ದವರು ಒಂದು ದಿನ ಆತನನ್ನು ಕೇಳಿದರು, ಎಲೈ ಸೂತನೆ, ನೀನು ಪುರಾಣ, ಇತಿಹಾಸ, ಧರ್ಮಶಾಸ್ತ್ರಗಳನ್ನು ಬಲ್ಲವನು, ಜೊತೆಗೆ ಅವುಗಳ ಮೇಲೆ ವ್ಯಾಖ್ಯಾನವನ್ನು ಮಾಡಿರುವವನು, ಭಗವಾನ್ ವ್ಯಾಸರ ಪ್ರಿಯ ಶಿಷ್ಯನು. ಈ ಕಲಿಯುಗದಲ್ಲಿನ ಜನರು ಅಲ್ಪಾಯುಗಳು, ಅಲ್ಪ ಬುದ್ಧಿಗಳು, ದರಿದ್ರರು, ಚಿಂತಾಪರರು, ಮೈಗಳ್ಳರು. ಇಂಥವರು ಕೇಳಬೇಕಾದುದೆಲ್ಲವನ್ನು ಪೂರ್ಣವಾಗಿ ಕೇಳುವ ಹಾಗಿಲ್ಲ. ಅದರಿಂದ ಎಲೈ ಸಾಧುವೆ, ಯಾವುದು ಸಾರವಾದುದೋ ಅದನ್ನು ಮಾತ್ರ ಹೇಳು. ಯಾವುದನ್ನು ಕೇಳಿದರೆ ಮನಸ್ಸು ಶುದ್ಧವಾಗುವುದೋ ಅದನ್ನು ಹೇಳು. ಶ್ರೀಕೃಷ್ಣನು ಏಕೆ ಹುಟ್ಟಿದನೋ ಎಂಬುದನ್ನು ನಮಗೆ ವಿವರಿಸಿ ಹೇಳು. ಶ್ರೀ ಮಹಾವಿಷ್ಣುವಿನ ಅವತಾರವು ಯಾವಾಗಲೂ ಲೋಕಕ್ಷೇಮಕ್ಕೆಂದೇ ಹೇಳುವರು. ದೇವಗಂಗೆಯು ತನ್ನಲ್ಲಿ ಸ್ನಾನ ಮಾಡಿದವರನ್ನು ಉದ್ಧಾರ ಮಾಡುವಳು. ಭಗವಂತನ ನಾಮವಾದರೂ ಮರೆತು ಉಚ್ಚರಿಸಿದವನನ್ನೂ ಕಾಪಾಡುವುದು. ಭಯವು ಆ ಭಗವಂತನಿಗೆ ಭಯಪಡುವುದು. ಅದರಿಂದ ಕಲಿ ಎಂಬ ಕಾಲದ ಮಹಿಮೆಯಾಗಿ ಬರುವ ಪಾಪಗಳನ್ನು ಕಳೆದುಕೊಳ್ಳಲು ಭಗವಂತನ ಕಥೆಯನ್ನು ನಮಗೆ ಹೇಳು. ನಾವು ಆ ಕಥೆಗಳನ್ನು ಕೇಳಬೇಕೆಂದಿರುವೆವು. ಅದರಿಂದ ಎಲೈ ಬುದ್ಧಿವಂತನೇ, ಆ ಮಹಾವಿಷ್ಣುವಿನ ಅವತಾರ ಕಥೆಗಳನ್ನೆಲ್ಲ ಹೇಳು. ಮಾಯೆಯಿಂದ ಮನುಷ್ಯನಾಗಿ ಹುಟ್ಟಿದ ಆ ಪುರುಷೋತ್ತಮನ ಕಥೆಗಳನ್ನೆಲ್ಲ ಹೇಳು. ಕಲಿಯುಗವು ಬಂತೆಂದು ಹೆದರಿ ನಾವು ಇಲ್ಲಿಗೆ ಬಂದು ಸೇರಿಕೊಂಡಿರುವೆವು. ಸತ್ಯವೆಂಬ ನೆಪದಿಂದ ಕಾಲವನ್ನು ಕಳೆಯುತ್ತಿರುವೆವು. ದೈವವೇ ನಿನ್ನನ್ನು ಕರೆತಂದಿತು. ಸಮುದ್ರದಲ್ಲಿ ಬಿದ್ದವರಿಗೆ ನಾವಿಕನೇ ದೊರೆತಂತಾಯಿತು. ಹೀಗೆಂದು ಹೇಳಿದ ಆ ಮಹರ್ಷಿಗಳಿಗೆ ಸೂತನು ಆಗಲೆಂದು ಭಗವಂತನ ಕಥೆಗಳನ್ನು ಹೇಳತೊಡಗಿದನು. ನಾರಾಯಣನನ್ನು, ನರೋತ್ತಮನಾದ ನರನನ್ನು, ಸರಸ್ವತಿ ದೇವಿಯನ್ನು, ವ್ಯಾಸರನ್ನು ನಮಸ್ಕರಿಸಿ ಜಯಪ್ರದವಾದ ಭಗವಂತನ ಕಥೆಯನ್ನು ಹೇಳುವೆನು. ಅದನ್ನು ಹೇಳು ಎಂದು ನೀವು ಕೇಳಿದುದು ನನ್ನ ಅದೃಷ್ಟ. ದೇವರಲ್ಲಿ ಭಕ್ತಿ ಇಡುವುದೇ ಧರ್ಮವು. ಅದಕ್ಕಿಂತ ಧರ್ಮವಿನ್ನಿಲ್ಲ. ಅದರಿಂದ ಮನಸ್ಸು ತಿಳಿಯಾಗುವುದು. ವೈರಾಗ್ಯವೂ ಜ್ಞಾನವೂ ಲಭಿಸುವವು. ಭಗವಂತನ ಕಥೆಯನ್ನು ಕೇಳಿ ಮನಸ್ಸು ಕರಗಿ ಆನಂದವು ತಾನೇ ತಾನಾಗಿ ಮೈಯುಬ್ಬಿ ಕಣ್ಣಲ್ಲಿ ನೀರಾಗಿ ಹರಿಯುವವನೇ ಧನ್ಯನು. ಅದರಿಂದ ಭಗವತ್ ಕಥಾಶ್ರವಣವು ಉಪನಿಷತ್ತುಗಳನ್ನು ಓದುವುದಕ್ಕಿಂತಲೂ ಹೆಚ್ಚಿನದು. ಆದುದರಿಂದ ವಾಸುದೇವನ ಕಥೆಗಳನ್ನು ಕೇಳುವುದಕ್ಕಿಂತ ಉತ್ತಮವಾದ ಧರ್ಮವಿನ್ನಿಲ್ಲ. ಅದರಿಂದಲೇ ತಿಳಿದವರು ಪುರುಷೋತ್ತಮನಲ್ಲಿ ಭಕ್ತಿ ಮಾಡುವರು. ಪುರುಷೋತ್ತಮನು ಮಾಯೆಯನ್ನು ಸೃಜಿಸಿದನು.
ಮಾಯೆಯು ಸತ್ವ, ರಜಸ್ಸು, ತಮಸ್ಸು ಎಂದು ಮೂರು ಗುಣಗಳ ರೂಪವಾಗಿರುವುದು. ಪರಮಾತ್ಮನು ತಾನಾಗಿ ಮಾಯೆಯೊಳಕ್ಕೆ ಬಂದು ತಾನು ಒಬ್ಬನೇ ಆದರೂ ನಾನಾ ರೂಪವಾಗಿ ಕಾಣುತ್ತಿರುವನು. ಉರಿಯುತ್ತಿರುವ ಕಡ್ಡಿಗಳಲ್ಲಿರುವ ಬೆಂಕಿಯು ಬೇರೆ ಬೇರೆಯಾಗಿ ಕಾಣುತ್ತಿದ್ದರು ಬೆಂಕಿಯು ಹೇಗೆ ಒಂದೇ ಒಂದು, ಹಾಗೆಯೇ ದೇವದೇವನು ದೇಹ ದೇಹಗಳಲ್ಲಿಯೂ ಇದ್ದು ಬೇರೆ ಬೇರೆಯಾಗಿ ಕಂಡರೂ ಆತ ಒಬ್ಬನೇ. ಲೋಕಕರ್ತನಾದ ಈತನು ಲೀಲೆಯಿಂದ ದೇವ, ಮನುಷ್ಯ, ಮೃಗರೂಪವಾಗಿ ಅವತಾರ ಮಾಡುವನು. ಪರಮಾತ್ಮನು ಲೋಕವನ್ನು ಸೃಷ್ಟಿಸಬೇಕೆಂದು 16 ಕಳೆ ಅಥವಾ ಅಂಗಗಳುಳ್ಳ ಒಂದು ದೇಹವನ್ನು ಮಾಡಿಕೊಂಡನು. ಆತನ ಅವಯವ ಒಂದೊಂದು ಒಂದೊಂದು ಲೋಕವಾಯಿತು. ಆ ರೂಪವನ್ನೇ ಬಲ್ಲವರು 1000 ತಲೆ, 1000 ಕಾಲು, 1000 ಮುಖಗಳು ಉಳ್ಳ ವಿಶ್ವರೂಪನೆಂದು ಹೊಗಳುವುದು. ಆತನ ಅಂಶದಿಂದಲೇ ಚತುರ್ಮುಖ ಬ್ರಹ್ಮ ಮೊದಲಾದವರು ಹುಟ್ಟಿದರು. ಜೊತೆಗೆ ಆತನು ನಾನಾ ಅವತಾರಗಳನ್ನು ಮಾಡಿದನು. ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರರೆಂಬ 4 ಮಕ್ಕಳಾಗಿ ಬ್ರಹ್ಮನ ಮನಸ್ಸಿನಿಂದ ಹುಟ್ಟುವುದೇ ಆತನ ಪ್ರಥಮ ಅವತಾರವು. ಎರಡನೆಯದು ಯಜ್ಞವರಾಹಾವತಾರವು. ಆಗ ರಸಾತಲದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿದನು. ಮೂರನೆಯ ಅವತಾರದಲ್ಲಿ ನಾರದನಾಗಿ ಎಲ್ಲರಿಗೂ ವಿಷ್ಣು ಭಕ್ತಿಯ ಶಾಸ್ತ್ರವನ್ನು ಕಲಿಸಿಕೊಟ್ಟನು. ಮೂರ್ತಿ ದೇವಿ ಧರ್ಮರ ಮಕ್ಕಳಾದ ನರನಾರಾಯಣರೆಂಬ ಮಹರ್ಷಿಗಳಾಗಿ ಹುಟ್ಟುವುದು 4ನೆಯ ಅವತಾರವು. ಸಿದ್ಧ ಪುರುಷರಲ್ಲಿ ಶ್ರೇಷ್ಠನಾದ ಕಪಿಲ ಮಹರ್ಷಿಯಾಗಿ ಹುಟ್ಟಿ ಅಸುರಿ ಎಂಬುವನಿಗೆ ಸಾಂಖ್ಯಶಾಸ್ತ್ರವನ್ನು ಬೋಧಿಸಿದನು. ಇದು 5ನೆಯ ಅವತಾರವು. 6ನೆಯ ಅವತಾರದಲ್ಲಿ ಶ್ರೀ ಮಹಾಮುನಿಯ ಪುತ್ರನಾದ ದತ್ತಾತ್ರೇಯನಾಗಿ ಅಲರ್ಕ, ಪ್ರಹ್ಲಾದ ಮೊದಲಾದವರಿಗೆ ವೇದಾಂತವನ್ನು ಉಪದೇಶ ಮಾಡಿದನು. 7ನೆಯದರಲ್ಲಿ ರುಚಿ ಎಂಬುವನಲ್ಲಿ ಯಜ್ಞನಾಗಿ ಹುಟ್ಟಿ ಇಂದ್ರನಾಗಿದ್ದನು. 8ನೆಯ ಅವತಾರದಲ್ಲಿ ನಾಭಿಯ ಮಗನಾದ ಋಷಭನಾಗಿ ಎಲ್ಲರಿಗೂ ಪರಮಹಂಸ ಮಾರ್ಗವನ್ನು ಉಪದೇಶಿಸಿದನು. 9ನೆಯದರಲ್ಲಿ ಪೃಥುವೆಂಬ ರಾಜನಾಗಿ ಗೋರೂಪವನ್ನು ಧರಿಸಿದ ಭೂಮಿಯಿಂದ ಬೇಕಾದುದನ್ನೆಲ್ಲ ಹಾಲಾಗಿ ಕರೆದನು. 10ನೆಯದಾಗಿ ಮತ್ಸ್ಯಾವತಾರವನ್ನು ಮಾಡಿ ಐವಸ್ವತನನ್ನು ಕಾಪಾಡಿದನು. 11ರಲ್ಲಿ ಆಮೆಯಾಗಿ ಮಂದರ ಪರ್ವತವನ್ನು ಹೊತ್ತು ದೇವದಾನವರು ಕ್ಷೀರ ಸಮುದ್ರವನ್ನು ಕಡೆಯಲು ಅನುಕೂಲ ಮಾಡಿಕೊಟ್ಟನು. 12ನೆಯ ಧನ್ವಂತರಿಯ ಅವತಾರದಲ್ಲಿ ಅಮೃತವನ್ನು ತಂದನು. 13ನೆಯ ಅವತಾರದಲ್ಲಿ ದೇವತೆಗಳಿಗೆ ಅಮೃತವನ್ನು ಹಂಚಿದನು. 14ನೆಯ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನು ಸೀಳಿ ಹಾಕಿದನು. 15ನೆಯ ವಾಮನಾವತಾರದಲ್ಲಿ ಬಲಿಯನ್ನು ದಾನ ಬೇಡಿದನು. 16ನೆಯ ಪರಶುರಾಮಾವತಾರದಲ್ಲಿ ದುಷ್ಟ ಕ್ಷತ್ರಿಯರನ್ನು ಧ್ವಂಸ ಮಾಡಿದನು. 17ರಲ್ಲಿ ಪರಾಶರನಿಂದ ಸತ್ಯವತಿಯಲ್ಲಿ ವೇದವ್ಯಾಸನಾಗಿ ಜನಿಸಿ ಲೋಕವು ಉದ್ಧಾರವಾಗಲೆಂದು ವೇದಗಳನ್ನು ವಿಂಗಡಿಸಿಟ್ಟನು. 18ರಲ್ಲಿ ರಾಮಾವತಾರವನ್ನು ಮಾಡಿ ರಾವಣ ಸಂಹಾರ ಮಾಡಿ ದೇವಕಾರ್ಯವನ್ನು ಸಾಧಿಸಿದನು. 19ರಲ್ಲಿ ರಾಮ ಕೃಷ್ಣರೆಂಬ ಇಬ್ಬರಾಗಿ ಜನಿಸಿ ಭೂಭಾರವನ್ನು ಇಳುಹಿದನು. ಅನಂತರ 20ನೆಯದರಲ್ಲಿ ಬುದ್ಧನಾಗಿ ಹುಟ್ಟಿ ದೇವಶತ್ರುವನ್ನು ಮೋಹಗೊಳಿಸುವನು. ಮುಂದೆ ಕಲಿಯುಗವು ಮುಗಿದ ಮೇಲೆ ವಿಷ್ಣು ಯಶನೆಂಬುವನಿಂದ ಕಲ್ಕಿಯಾಗಿ ಹುಟ್ಟಿ ಜಗದ್ಗುರುವಾಗುವನು. ಶ್ರೀಹರಿಯ ಅವತಾರಗಳು ಲೆಕ್ಕವಿಲ್ಲದಷ್ಟು ಉಂಟು. ಎಲೈ ಮಹರ್ಷಿಗಳೇ, ದೊಡ್ಡ ಸರೋವರದಿಂದ ಹೊರಟ ಕಾಲುವೆಗಳಂತೆ ಅವೆಲ್ಲವೂ ಆ ಪುರುಷೋತ್ತಮನ ಅಂಶದಿಂದ ಆದವು. ಆದರೆ ಶ್ರೀ ಕೃಷ್ಣಾವತಾರವಾದರೂ ಪೂರ್ಣಾವತಾರವು. ಇವೆಲ್ಲವೂ ಮಾಯೆಯಿಂದಲೇ ಆದುದು. ಮಾಯೆಯಿಂದ ಆದ ಲೋಕದಲ್ಲಿ ಕಣ್ಣಿಗೆ ಕಾಣುವ ದೇಹ, ಕಣ್ಣಿಗೆ ಕಾಣದ ಜೀವ, ಈ ಎರಡೂ ಉಂಟು. ಇವೆರಡಕ್ಕಿಂತ ಬೇರೆಯಾಗಿ ಮಾಯೆಗೆ ಸಿಕ್ಕದ ಆ ಪರಮಾತ್ಮನು ಇರುವನು. ಮಾಯೆಗೆ ಸಿಕ್ಕಿದವನು ಜೀವನು, ಮಾಯೆಗೆ ಸಿಕ್ಕದವನು ಈಶ್ವರನು. ಮಾಯೆಗೆ ಸಿಕ್ಕಿದ್ದರೂ ಮಾಯೆಯ ಆಚೆ ಇರುವ ವಾಸುದೇವನನ್ನು ಬಿಡದೆ ಭಜಿಸುವವರು ಧನ್ಯರು. ವಾಸುದೇವನು ಎಲ್ಲದರಲ್ಲಿಯೂ ಇರುವನು, ಎಲ್ಲೆಲ್ಲಿಯೂ ಇರುವನು, ನನ್ನಲ್ಲಿಯೂ ಇರುವನು ಎಂದು ತಿಳಿದವನು ಮಾಯೆಯನ್ನು ದಾಟುವನು. ಈ ವಾಸುದೇವನ ಕಥೆಯೇ ಭಾಗವತ ಪುರಾಣವು. ಇದನ್ನು ವ್ಯಾಸ ಭಗವಾನರು ರಚಿಸಿದರು. ಇದು ಲೋಕದಲ್ಲಿ ಹರಡಲಿ, ಎಲ್ಲರೂ ಉದ್ಧಾರವಾಗಲಿ ಎಂದು ಇದನ್ನು ಮಗನಿಗೆ
ಅಂದರೆ ಶುಕ ಮಹರ್ಷಿಗೆ ಹೇಳಿಕೊಟ್ಟರು. ಸರ್ವವೇದ ಇತಿಹಾಸಗಳ ಸಾರವಾದ ಈ ಭಾಗವತವನ್ನು ವ್ಯಾಸರ ಮಗನಾದ ಶುಕ ಮಹರ್ಷಿಯು ಸಾಯುವುದಕ್ಕೆ ಸಿದ್ಧನಾಗಿ ಗಂಗಾ ತೀರದಲ್ಲಿ ನಿಂತ ಅಭಿಮನ್ಯು ಪುತ್ರನಾದ ಪರೀಕ್ಷಿತ ಮಹಾರಾಜನಿಗೆ ಹೇಳಿದನು. ಆಗ ನಾನು ಅಲ್ಲಿದ್ದು, ಅಂದರೆ ಈ ಕಥೆಯನ್ನು ಶೌನಕಾದಿಗಳಿಗೆ ಹೇಳುತ್ತಿರುವ ಸೂತ ಮುನಿಯು ಅಲ್ಲಿದ್ದು ಆ ಶುಕ ಮಹರ್ಷಿಯ ಅನುಗ್ರಹದಿಂದ ಕೇಳಿದೆನು. ಈ ಕಲಿಯುಗದಲ್ಲಿ ಈ ಭಾಗವತವು ಸೂರ್ಯನಂತೆ ಜ್ಞಾನವನ್ನು ಕೊಟ್ಟು ಕಾಪಾಡುವುದು. ಹೀಗೆಂದ ಸೂತನನ್ನು ಕುರಿತು ಶೌನಕ ಮಹರ್ಷಿಯು ಹೀಗೆ ಹೇಳಿದನು. ಪುರಾಣ ಹೇಳುವವರಲ್ಲೆಲ್ಲ ಶ್ರೇಷ್ಠನಾದ ಸೂತನೇ, ಶುಕ ಮಹರ್ಷಿಯು ಜ್ಞಾನಿಯು. ಆತನು ಹುಚ್ಚನಂತೆ, ಮೂಕನಂತೆ, ಜಡನಂತೆ ಅಲೆದುಕೊಂಡಿರುವನು. ಹಸುವು ಕರೆಯುವಷ್ಟು ಹೊತ್ತು ಮಾತ್ರ ಒಂದು ಕಡೆ ಇರುವವನು. ಆತನು ಈ ಭಾಗವತವನ್ನು ಹೇಳಿದನೆನ್ನುವುದು ಹೇಗೆ? ವ್ಯಾಸರು ಈ ಭಾಗವತವನ್ನು ಏಕೆ ಬರೆದರು? ಅಭಿಮನ್ಯುವಿನ ಮಗನಾದ ಪರೀಕ್ಷಿತನು ಸಾಯುವುದಕ್ಕೆ ಸಿದ್ಧನಾಗಿ ಗಂಗಾ ಮಧ್ಯದಲ್ಲಿ ಕುಳಿತಾಗ ಶುಕನು ಈ ಕಥೆಯನ್ನು ಹೇಳಿದನು ಎಂದೆಯಲ್ಲ. ಪಾಂಡವರ ಮೊಮ್ಮಗನಾದ ಆ ಮಹಾರಾಜನಿಗೆ ಏಕೆ ಅಂತಹ ಗತಿಯು ಬಂತು? ನೀನು ಇದೆಲ್ಲವನ್ನು ನಮಗೆ ವಿಸ್ತಾರವಾಗಿ ಹೇಳು ಎಂದು ಕೇಳಿದರು. ಸೂತನು ಆಗಲಿ ಎಂದು ಎಲ್ಲವನ್ನೂ ಹೇಳಿದನು. ದ್ವಾಪರ ಯುಗದಲ್ಲಿ ಪರಾಶರನಿಂದ ಸತ್ಯವತಿಯಲ್ಲಿ ಶ್ರೀ ವಿಷ್ಣುವಿನ ಅಂಶದಿಂದ ವ್ಯಾಸರು ಜನಿಸಿದರು. ಅವರು ಸರಸ್ವತಿ ನದಿಯ ತೀರದಲ್ಲಿ ಒಂದು ದಿವಸ ಸೂರ್ಯೋದಯ ಕಾಲದಲ್ಲಿ ಕುಳಿತು ಹೀಗೆ ಯೋಚಿಸಿದರು. ಬರುತ್ತಾ ಜನರು ಶ್ರದ್ಧಾರಹಿತರಾಗುವರು. ಆಯಸ್ಸು, ಬುದ್ಧಿಶಕ್ತಿಗಳು ಕಡಿಮೆಯಾಗುತ್ತಾ ಬರುವವು. ಅದಕ್ಕಾಗಿ ವೇದಗಳನ್ನು ವಿಂಗಡಿಸಿಟ್ಟು ಆಯಿತು. ಇತಿಹಾಸ ಪುರಾಣಗಳೆಂಬ 5ನೆಯ ವೇದವೆಂಬ ಭಾರತವನ್ನು, ಇತಿಹಾಸ ಪುರಾಣಗಳ ಜೊತೆಯಲ್ಲಿಯೇ 5ನೆಯ ವೇದವೆಂಬ ಭಾರತವನ್ನೂ ರಚಿಸಿದುದಾಯಿತು. ಇಷ್ಟಾದರೂ ಇನ್ನೂ ನನಗೆ ತೃಪ್ತಿಯಾಗಲಿಲ್ಲ. ವ್ರತವನ್ನು ಹಿಡಿದು ವೇದಗಳನ್ನು, ಗುರುಗಳನ್ನು, ಅಗ್ನಿಗಳನ್ನು ಗೌರವಿಸಿದನು. ಗುರುಗಳ ಅಪ್ಪಣೆಯನ್ನು ಪಾಲಿಸಿದನು. ಭಾರತವೆಂಬ ನೆಪದಿಂದ ವೇದಾರ್ಥಗಳೆಲ್ಲವನ್ನು ಪ್ರದರ್ಶಿಸಿದನು. ಆದರೂ ನನಗೇಕೆ ತೃಪ್ತಿಯಾಗಲಿಲ್ಲ? ಪರಮಹಂಸರಿಗೆ ಅತಿ ಪ್ರಿಯವಾದ ಭಾಗವತ ಧರ್ಮಗಳನ್ನು ಬರೆಯಬೇಕೋ ಏನೋ ಎಂದು ಯೋಚಿಸುತ್ತಿರುವಾಗ ದೇವರ್ಷಿಯಾದ ನಾರದರು ಅಲ್ಲಿಗೆ ಬಂದರು. ವ್ಯಾಸರು ಒಪ್ಪಿಸಿದ ಪೂಜೆಯನ್ನು ಅಂಗೀಕರಿಸಿ ನಗುನಗುತ್ತಾ ನಾರದರು ವ್ಯಾಸರನ್ನು ಕುರಿತು, ವ್ಯಾಸರೇ, ಸುಖವಾಗಿದ್ದೀರಾ? ನೀವು ಬೇಕಾದ ಹಾಗೆ ಬ್ರಹ್ಮ ವಿಚಾರವನ್ನು ನಡೆಸಿರುವಿರಿ. ಆದರೂ ಏಕೆ ಹೀಗಿರುವಿರಿ ಎಂದು ಕೇಳಿದರು. ಆಗ ವ್ಯಾಸರು, ನಾರದರೆ, ನಿಜ, ನೀವು 3 ಲೋಕಗಳನ್ನು ಸಂಚರಿಸುವಂತೆ ಮನುಷ್ಯರ ಮನಸ್ಸಿನ ಒಳಗೂ ಹೊಕ್ಕು ತಿಳಿಯಬಲ್ಲವರು. ಅದರಿಂದ ನೀವೇ ಅದನ್ನು ತಿಳಿದು ಹೇಳಬೇಕು ಎಂದರು. ಆಗ ನಾರದರು, ನೀವು ಅನೇಕವಾಗಿ ಉಪದೇಶ ಮಾಡಿರುವಿರಿ ನಿಜ. ಆದರೂ ವಾಸುದೇವನ ಕಥೆಯನ್ನು ಇನ್ನೂ ಹೇಳಿಲ್ಲ. ಅದರಿಂದ ನಮಗಿನ್ನೂ ಶಾಂತಿಯೂ ಬಂದಿಲ್ಲ. ಆ ವಾಸುದೇವನ ಕಥೆಯು ಜನ್ಮ ಜನ್ಮಾಂತರಗಳ ಪಾಪಗಳನ್ನು ತೊಳೆಯುವುದು, ಜ್ಞಾನವನ್ನು ಕೊಡುವುದು, ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಡುವುದು. ಅದರಿಂದ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಿ ಆ ಪುರುಷೋತ್ತಮನ ಕಥೆಗಳನ್ನು ಧ್ಯಾನ ಮಾಡಿ ನೋಡಿರಿ. ಆತನ ಚರಿತ್ರೆಗಳನ್ನು ಗ್ರಂಥವಾಗಿ ಬರೆದಿಡಿರಿ. ಸ್ವಧರ್ಮವನ್ನು ಬಿಟ್ಟವನು ಕೂಡ ಶ್ರೀ ಹರಿಸ್ಮರಣವನ್ನು ಪದೇ ಪದೇ ಮಾಡುತ್ತಿದ್ದರೆ ಕೃತಾರ್ಥನಾಗುವನು. ಈ ಸಮಸ್ತವು ವಾಸುದೇವನಲ್ಲದೆ ಬೇರೆ ಇನ್ನೇನು ಅಲ್ಲ ಎಂಬ ಸುಜ್ಞಾನವನ್ನು ಪಡೆಯುವನು. ಈ ಸುಜ್ಞಾನವನ್ನು ತಿಳಿಯುವುದೇ ಜನ್ಮವನ್ನು ಪಡೆದುದಕ್ಕೆ ಫಲವು. ಇಂತಹ ಜ್ಞಾನವನ್ನು ಪಡೆದೇ ನಾನು ಕೃತಾರ್ಥನಾದುದು. ನನ್ನ ಕಥೆಯನ್ನು ಕೇಳಿ. ಮುಂದಿನ ಕಲ್ಪದಲ್ಲಿ ನಾನು ದಾಸಿಯ ಮಗನು. ಒಂದು ಸಲ ಜ್ಞಾನಿಗಳು, ಭಕ್ತರು ಆದ ಬ್ರಾಹ್ಮಣರ ಸಹವಾಸವೂ ದೊರೆಯಿತು. ಅವರು ನನ್ನ ಸೇವೆಯಿಂದ ತೃಪ್ತರಾಗಿ ನನಗೆ ಕೃಷ್ಣ ಕಥೆಯನ್ನು, ವಿಷ್ಣು ಭಕ್ತಿಯನ್ನು ಉಪದೇಶ ಮಾಡಿದರು. ತಾಯಿಯು ಬದುಕಿದ್ದವರೆಗೂ ಆಕೆಯ ಜೊತೆಯಲ್ಲಿದ್ದು ಆಮೇಲೆ ಯಾತ್ರೆ ಹೊರಟನು. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯಾನುರುದ್ಧಾಯ ನಮಃ ಸಂಕರ್ಷಣಾಯ ಚ ಎಂದು ಆ ಪುರುಷೋತ್ತಮನನ್ನು ಧ್ಯಾನ ಮಾಡುತ್ತಾ ಯಾತ್ರೆ ಮಾಡುತ್ತಿದ್ದ ನನಗೆ ಆ ವಾಸುದೇವನ ದಯೆಯಿಂದ ಸುಜ್ಞಾನವು ಲಭಿಸಿತು.
ಸಂತೋಷವು ತಾನೇ ತಾನಾಯಿತು. ಹೀಗೆ ಹೇಳಿದ ನಾರದನನ್ನು ಕುರಿತು, ನಾರದರೆ, ನೀವು ದೇಹವನ್ನು ತ್ಯಾಗ ಮಾಡುವವರೆಗೂ ಹೇಗಿದ್ದಿರಿ? ಆಗಿನ ಸ್ಮೃತಿಯು ನಿಮಗೆ ಇನ್ನೂ ಇರುವುದಕ್ಕೆ ಕಾರಣವೇನು? ಏಕೆ ಮರೆತು ಹೋಗಲಿಲ್ಲ ಎಂದು ವ್ಯಾಸರು ಕೇಳಿದರು. ಆಗ ನಾರದರು, ನಾನು ಕೊನೆಯವರೆಗೂ ತೀರ್ಥಯಾತ್ರೆಯನ್ನು ಮಾಡಿಕೊಂಡೇ ಇದ್ದು ಬಿಟ್ಟನು. ಒಂದು ದಿನ ಮನುಷ್ಯರಿಲ್ಲದ ಕಾಡಿನಲ್ಲಿ ತಿರುಗುತ್ತಿದ್ದ ನನಗೆ ಬಹಳ ಆಯಾಸವಾಯಿತು. ಆಗ ಒಂದು ನದಿಯಲ್ಲಿ ಸ್ನಾನ ಪಾನಗಳನ್ನು ಮಾಡಿಕೊಂಡು ಒಂದು ಅಶ್ವತ್ಥ ವೃಕ್ಷದೆಡೆಯಲ್ಲಿ ಕುಳಿತೆನು. ಎಲ್ಲವನ್ನೂ ಬಿಟ್ಟು ಶ್ರೀಹರಿಯ ಧ್ಯಾನವೊಂದರಲ್ಲಿ ನಿಂತು ಬಿಟ್ಟೆನು. ಆಗ ಸ್ವಾಮಿಯ ದರ್ಶನವಾಯಿತು. ಎಲ್ಲವೂ ಮರೆತು ಹೋಯಿತು. ಆನಂದವು ತಾನೇ ತಾನಾಯಿತು. ಅದೇ ರೂಪವನ್ನು ಮತ್ತೆ ಮತ್ತೆ ನೋಡುತ್ತಿರಬೇಕು ಎನ್ನಿಸಿತು. ಆ ಪ್ರಯತ್ನದಲ್ಲಿ ಮಿಕ್ಕೆಲ್ಲವನ್ನೂ ಬಿಟ್ಟು ಕುಳಿತ ನನಗೆ ಆ ವನದಲ್ಲಿ ಒಂದು ವಾಣಿಯು ಕೇಳಿಸಿತು. ಈ ಜನ್ಮದಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ. ನಿನ್ನ ಭಕ್ತಿಯು ಸ್ಥಿರವಾಗಿರುವುದು. ಬರುವ ಜನ್ಮದಲ್ಲಿ ನೀನು ನನ್ನ ಪರಿಜನರಲ್ಲಿ ಒಬ್ಬನಾಗುವೆ. ಕಲ್ಪವು ಮರಳಿದರೂ ನಿನಗೆ ಮರವು ಬರುವುದಿಲ್ಲ ಎಂದು ಆ ಮಾತನ್ನು ಕೇಳಿ ನನ್ನ ಮನಸ್ಸು ಶಾಂತವಾಯಿತು. ಅಂದಿನಿಂದ ಶ್ರೀಹರಿಯ ನಾಮಗಳನ್ನು ನಾಚದೆ ಗಟ್ಟಿಯಾಗಿ ಹೇಳಿಕೊಳ್ಳುತ್ತಾ ಆತನ ಚರಿತ್ರೆಗಳನ್ನು ಹಾಡಾಗಿ ಹಾಡುತ್ತಾ ತಿರುಗಿಕೊಂಡಿದ್ದೆನು. ಒಂದು ದಿವಸ ಜನ್ಮವು ಮುಗಿದು ದೇಹವು ಬಿದ್ದು ಹೋಯಿತು. ಆ ವೇಳೆಗೆ ಕಲ್ಪವು ಮುಗಿದು ಬ್ರಹ್ಮನು ಯೋಗನಿದ್ರೆಯಲ್ಲಿರುವ ನಾರಾಯಣ ಮೂರ್ತಿಯನ್ನು ಸೇರಬೇಕೆಂದುಕೊಂಡನು. ನಾನು ಆತನ ಶ್ವಾಸವಾಗಿ ವಾಯುವಿನೊಡನೆ ಹೋಗಿ ಆತನೊಳಗೆ ಸೇರಿಕೊಂಡೆನು. ಮತ್ತೆ ಆ ಬ್ರಹ್ಮನು ನಿದ್ದೆಯಿಂದ ಎದ್ದಾಗ ಬ್ರಹ್ಮದೇವನ ಶ್ವಾಸವಾಯುವಿನಿಂದ ಹುಟ್ಟಿದ ಮರೀಚಿ ಮೊದಲಾದ ಬ್ರಹ್ಮರೊಡನೆ ನಾನು ಹುಟ್ಟು ಬಂದೆನು. ಅಂದಿನಿಂದಲೂ ಆ ಪರಮೇಶ್ವರನು ದಯಪಾಲಿಸಿದ ಈ ವೀಣೆಯನ್ನು ಬಾರಿಸಿಕೊಂಡು, ವೀಣೆಯನ್ನು ನುಡಿಸಿಕೊಂಡು, ಶ್ರೀಹರಿಯ ಕಥೆಯನ್ನು ಹಾಡಿಕೊಂಡು 3 ಲೋಕಗಳನ್ನು ಸುತ್ತುತ್ತಿರುವೆನು. ಶ್ರೀಹರಿಯು ಕೂಗಿ ಕರೆದಂತೆ ನನಗೆ ಆಗಾಗ ದರ್ಶನ ಕೊಡುವನು. ಈ ಹರಿಕಥೆಯ ಹಾಗೆ ಮನಸ್ಸಿಗೆ ಶಾಂತಿಯನ್ನು ಕೊಡಬಲ್ಲದು ಇನ್ನೊಂದಿಲ್ಲ. ಯೋಗವೂ ಇಂತಹ ಶಾಂತಿಯನ್ನು ಕೊಡಲಾರದು. ಆದುದರಿಂದ ನೀವು ಈ ಹರಿಕಥೆಯನ್ನು ಗ್ರಂಥವಾಗಿ ವಿರಚಿಸಿ ಆತ್ಮಶಾಂತಿಯನ್ನು ಪಡೆಯಿರಿ ಎಂದು ಹೇಳಿ ನಾರದರು ವೀಣಾವಾದನ ಮಾಡಿಕೊಂಡು ಹೊರಟು ಹೋದರು. ಅನಂತರ ವ್ಯಾಸರು ಸರಸ್ವತಿ ನದಿಯ ತೀರದಲ್ಲಿರುವ ಶಮ್ಯಾಪ್ರಾಸವೆಂಬ ಆಶ್ರಮದಲ್ಲಿ ಕುಳಿತು ಭಗವಂತನ ಧ್ಯಾನ ಮಾಡಿದರು. ಅವರಿಗೆ ಭಗವಂತನ ದರ್ಶನವಾಯಿತು. ಆತನ ದಯೆಯಿಂದ ಆತನ ಮಾಯೆಯು, ಆ ಮಾಯೆಯೊಳಗಾದ ಜೀವನು ಕಾಣಿಸಿದರು. ಮಾಯೆಗೆ ಸಿಕ್ಕಿ ದುಃಖಪಡುವ ಜೀವನು ಆ ಮಾಯೆಯನ್ನು ದಾಟಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಅವರು ಚಿಂತಿಸಿದರು. ಭಗವಂತನಲ್ಲಿ ಭಕ್ತಿ ಮಾಡುವುದು ಒಂದೇ ಸಾಧನ ಎಂದು ಗೊತ್ತಾಯಿತು. ಆ ಭಕ್ತಿಗೆ ಸಾಧನವು ಭಗವಂತನ ಕಥೆಗಳನ್ನು ಕೇಳುವುದು ಎಂದು ತಿಳಿಯಿತು. ಆಗ ಭಗವಂತನಲ್ಲಿ ಭಕ್ತಿಯನ್ನುಂಟು ಮಾಡುವ ಭಕ್ತಿಶಾಸ್ತ್ರವನ್ನು ವಿರಚಿಸಿ ಮಗನು ಮಹಾಜ್ಞಾನಿಯೂ ಆದ ಶುಕ ಮಹರ್ಷಿಗೆ ಅದನ್ನು ಬೋಧಿಸಿದರು. ಆತನು ತಾನೂ ಜೀವನ್ಮುಕ್ತನಾದರೂ ಭಗವಂತನ ಭಕ್ತನಾದುದರಿಂದ ಆ ಶಾಸ್ತ್ರವನ್ನು ಸಂಪೂರ್ಣವಾಗಿ ಗ್ರಹಣ ಮಾಡಿದನು. ಈ ರೀತಿಯಾಗಿ ಭಾಗವತ ಪುರಾಣವು ಈ ಮಾನವ ಜನ್ಮ ಅಂದರೆ ಮಾನವರು ವಾಸ ಮಾಡುವಂತಹ ಮರ್ತ್ಯಲೋಕಕ್ಕೆ ವ್ಯಾಸ ಮಹರ್ಷಿಗಳ ಮೂಲಕವಾಗಿ, ವ್ಯಾಸ ಮಹರ್ಷಿಗಳ ಪುತ್ರನಾದ ಶುಕ ಮಹರ್ಷಿಯ ಮೂಲಕವಾಗಿ ಬಂದಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.